ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಅನುಪಮ ಮತ್ತು ಅನುಪಮ ಮಗಳು ರಾಯಿ ಸೇರಿಕೊಂಡು ದೊಡ್ಡ ಕ್ಯಾಟ್ರಿನ್ ಓಪನ್ ಮಾಡಿಕೊಂಡು ಅವರು ಬಂದಂಥ ಏನು ಆರ್ಡ್ರ್ಗಳನ್ನು ಫಾಲೋ ಮಾಡಿಕೊಂಡು ಅದರಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿತಾ ಇದ್ದಾರೆ. ತುಂಬ ಜನ ಅಡುಗೆ ಆಳುಗಳನ್ನೆಲ್ಲ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಫುಡ್ಡನ್ನು ಕೊಟ್ಕೊಂಡು ಎಲ್ಲ ಕಡೆನೂ ಒಳ್ಳೆ ಫೇಮಸ್ ಆಗ್ತಿದ್ದಾರೆ. ಇವಾಗ ಏನಾಗಿದೆ ಅಂತಂದರೆ, ನಿನ್ನೆ ಕೂಡ ಒಂದು ಆರ್ಡ್ರ್ ಬಂದಿತ್ತು, ತುಂಬ ದೊಡ್ಡ ಆರ್ಡ್ರ್ ಅದು. ಆ ಆರ್ಡ್ರಿಗೆ ಅಡುಗೆ ಮಾಡೋಕ್ಕೆ ಸಾಮಾನು ತರೋಕ್ಕೆ ಅಂತೇಳ್ಬಿಟ್ಟು ಅನುಪಮ ಮತ್ತು ಅನುಪಮ ಜೊತೆ ಇರೋ ಅಂಥ ಚಾಚಿ ಮತ್ತು ಜಾನಕಿಯಮ್ಮ ಮತ್ತು ಒಂದು ಮಗು 3 ಜನ ಹೋಗ್ತಾ ಇರ್ತಾರೆ. ಆ ಕಡೆಯಿಂದ ಈ ಆರ್ಡ್ರ್ ಏನು ಕೊಟ್ಟಿದ್ದಾರೋ ಸೊಸೆ ಬಂದು ಅವ್ರ ಅತ್ತೆ ಮತ್ತು ಅತ್ತೆ ಡ್ರೈವರು ಇಬ್ಬರೂ ಕಾರಲ್ಲಿ ಬರ್ತಾ ಇರ್ತಾರೆ. ಅರ್ಜೆಂಟು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ, ಅವ್ರ ಪೂಜೆ ಇರುತ್ತೆ ಅಂತೇಳ್ಬಿಟ್ಟು. ಆ ಟೈಮಿಗೆ ಕರೆಕ್ಟಾಗಿ ಏನಾಗುತ್ತೆ ಅಂದರೆ, ಡ್ರೈವರು ಸ್ಪೀಡ್ ಹೋಗ್ತಾ ಇರ್ತಾನೆ. 10 ನಿಮಿಷದಲ್ಲಿ ಹೋಗಬೇಕು ಅನ್ನೋ ಮೂಮೆಂಟಲ್ಲಿ ಸ್ಪೀಡಲ್ಲಿ ಹೋಗ್ತಿರುವಾಗ ಮಗುಗೆ ಸ್ವಲ್ಪ ಡ್ಯಾಸ್ ಹೊಡೆದ್ಬಿಡ್ತಾನೆ. ಆ ಮಗುಗೆ ಡ್ಯಾಸ್ ಹೊಡೆದಾಗ ಮಗು ಅಮ್ಮ ಅಂತ ಕಿರ್ಚ್ಕೊಳ್ಳುತ್ತೆ. ಆವಾಗ ಕಾರ್ ಅಡ್ಡ ಹಾಕಿ ಅನುಪಮ ಅಲ್ಲಿ ಅವಾಜ್ ಹಾಕಿರ್ತಾಳೆ ತುಂಬಾ. ಅಂದರೆ ಅವಾಜ್ ಅಂದರೆ ಹಂಗಿಂಗೆ ಅವಾಜ್ ಹಾಕಿರಲ್ಲ. 1,00,000 ರೂಪಾಯಿ ಕೊಡ್ತೀನಿ ಅಂದರು ಅವಮ್ಮ ಇವಳು ಒಪ್ಪಿರಲ್ಲ ಅನುಪಮ. ಯಾಕೆ ಅಂತಂದರೆ, ಸಮಾಜಕ್ಕೆ ಈ ಥರ ನೀವು ದುಡ್ಡು ಕೊಟ್ಟು ಬಾಯಿ ಮುಚ್ಚುವಂಥ ಕೆಲಸ ಬೇಡ, 1,00,000 ರೂಪಾಯಿ ನಾನು ಕೊಡ್ತೀನಿ ತೊಗೊಳ್ಳಿ ಅಂತೇಳಿ ಕೊಡೋಕ್ಕೆ ಹೋಗ್ತಾಳೆ. ಆವಾಗ ಅಮ್ಮಂಗೆ ಸಿಟ್ಟು ಬಂದುಬಿಡುತ್ತೆ. ಹಾಕಿರೋ ಸ್ಪೆಕ್ಸು ಕೂಡ ಡೈಮಂಡು, ಅವಳು ಹಾಕಿರೋ ಒಡವೆ ಡೈಮಂಡು, ಸಖತ್ತು ಶ್ರೀಮಂತರಾಗಿರ್ತಾರೆ. ಮೊಬೈಲ್ ಕೂಡ ಡೈಮಂಡು, ಪ್ರತಿಯೊಂದು ಡೈಮಂಡಲ್ಲೇ ಇರುತ್ತೆ. ಅದೆಲ್ಲ ನೋಡ್ಬಿಟ್ಟು, ನೀವು ಶ್ರೀಮಂತರು, ನೀವು ಹೆಂಗೆ ಮಾಡಿದ್ರು ನಡೆಯುತ್ತೆ ಅಂತೇಳಿ ಈ ಥರ ಮಾಡ್ತೀರಾ, ಹಾಗೆ ಹೀಗೆ ನೀವು ಸಾರಿ ಕೇಳಲೇಬೇಕು ಅಂತೇಳಿ ಸಾರ್ವಜನಿಕರನ್ನೆಲ್ಲ ಕೂರಿಸ್ಬಿಟ್ಟು ಅಲ್ಲಿ ಸೇರಿಸ್ಕೊಬಿಡ್ತಾಳೆ. ಎಲ್ಲರನ್ನೂ ಕರೆದು ಸೇರಿಸಿ ಅನುಪಮ ಸಾರಿ ಕೇಳಿಸ್ಬಿಟ್ಟಿರ್ತಾಳೆ ಈ ಅಮ್ಮ ಜೊತೆ. ಅದು ಅವಳಿಗೆ ತುಂಬಾ ಇರಿಟೇಷನ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಅವಮಾನ ಆಗಿರುತ್ತೆ. ಆವಾಗ ಮಗನ ಹತ್ರ ಫೋನಲ್ಲಿ ಮಾತಾಡಿಕೊಂಡು ಅಮ್ಮ ಇನ್ನೂ ಬರಲಿಲ್ವಲ್ಲ ಅಂದಾಗ, ಹೀಗಾಯಿತು ಅಂತೆಲ್ಲ ಹೇಳಿದಾಗ, ಯಾರು ಆ ಹೆಂಗಸಿನ ಫೋಟೋ ಕಳಿಸಿ ಅಂತೇಳಿ ಅಲ್ಲಿ ಆ ಬೀದಿ ಫುಟೇಜ್ ತೆಗೆದು CC ಕ್ಯಾಮ್ ಫುಟೇಜ್ ತೆಗೆದು ಫೋಟೋ ಕಳಿಸಿರ್ತಾರೆ. ಇವು ತುಂಬ ಶ್ರೀಮಂತರಲ್ಲ, ಪಟ್ಟ ಅಂತ ಬಂದುಬಿಟ್ಟಿರುತ್ತೆ. ಹಾಗಾಗಿ ಆವಾಗ ಅವಳಿಗೆ ತುಂಬ ಅವಮಾನ ಆಗೋ ಅಂಥ ವಿಷಯ ಆಗಿರುತ್ತೆ. ಸೊಸೆಗೆ ಪಾಪ ಆ ವಿಷಯ ಗೊತ್ತಿರಲ್ಲ, ಇವಳೇ ಕ್ಯಾಟ್ರಿನಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಕ್ಯಾಟ್ರಿನಿಗೆ ನೀನೇ ಕೊಟ್ಟು ಬಾ ಅಂತ ಅತ್ತೆ ಕಳಿಸಿರ್ತಾಳೆ. ಅವಳು ಕೊಟ್ಟು ಬಂದಿರ್ತಾಳೆ, ಏನೇನು ಅಡುಗೆ ಬೇಕು ಅಂತ ಎಲ್ಲ ಹೇಳಿರ್ತಾಳೆ. ಆ ಅಡುಗೆ ಅವ್ರು ಮಾಡ್ಕೊಂಡು ರೆಡಿಯಾಗಿ ತಂದಿರ್ತಾರೆ. ಇಲ್ಲಿ ಅವ್ರ ಸೊಸೆ ಮನೆಗೆ ಬಂದಾಗಲೇ ವಿಷಯ ಗೊತ್ತಾಗೋದು. ಇವ್ರನ್ನೇ ನಿನ್ನೆ ನಾನು ಅಲ್ಲಿ ಅಡ್ಡಾಕೊಂಡಿದ್ದು, ಇವಳೇ ನನ್ನನ್ನು ಅಡ್ಡಾಕೊಂಡು ನನಗೆ ಅವಮಾನ ಮಾಡಿದ್ದು ಅಂತ ಅವರಿಗೂ ಗೊತ್ತಾಯಿತು, ಅನುಪಮಗೂ ಗೊತ್ತಾಯಿತು. ಇವಾಗೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಪಾಪ ಅವಾಂಟಿ ಹತ್ರೂ ಅನುಪಮ ಬಿಟ್ಟಿರಲಿಲ್ಲ, ಸಾರಿ ಕೇಳಲೇಬೇಕು ಅಂತ ಹಠ ಮಾಡಿಬಿಟ್ಟಿರ್ತಾಳೆ. ಇವಾಗ ಮಗನಿಗೆ ಆ ವಿಷಯ ಈಗ ಅರ್ಧ ಗಂಟೆ ಮುಂಚೆ ಗೊತ್ತಾಗಿರುತ್ತೆ, 2 ವಾರ ಆಗಿರುತ್ತೆ ಅವನು ಹೋಗಿ, ಈಗ ಬಂದಿರ್ತಾನೆ. ಆ ಅವಮಾನ ತಡ್ಕೊಳಕ್ಕಾಗ್ದೇ ಪಾಪ ತುಂಬ ಅವಮಾನ ಆಗಿರುತ್ತೆ. ಅವಮಾನ ತಡೆಯೋಕ್ಕಾಗ್ದೇ ತುಂಬ ಜೋರು ಮಾಡಿರ್ತಾಳೆ, ಈ ಥರ ಆಯಿತು ಅಂತೇಳ್ಬಿಟ್ಟು. ಆಗ ತುಂಬ ಅಂದರೆ ತುಂಬ ಶ್ರೀಮಂತರು. ಅಮ್ಮಂಗೆ ಒಂದು ಗಿಫ್ಟ್ ತಂದಿರ್ತಾನೆ, ಹೆಂಡ್ತಿಗೆ ಗಿಫ್ಟ್ ತಂದಿರ್ತಾನೆ. ಅವ್ರನ್ನೆಲ್ಲ ಮಾತುಕತೆ ಆಡಿಸಾದ್ಮೇಲೆ ತುಂಬ ಅಳುಕಾಳುಗಳು, ಮನೆ ತುಂಬ ಅಳುಕಾಳುಗಳು ಇರ್ತಾರೆ. ಅವರೆಲ್ಲ ಅನುಪಮ ಫಸ್ಟು ಒಳಗೆ ಹೋಗ್ತಾಳೆ. ಆ ಅಮ್ಮ ನೋಡ್ತದೆ, ನೋಡಿಬಿಟ್ಟು ಗೇಟಲ್ಲೇ ಅವರು ಬರ್ತಾ ಇರೋದು ಗೊತ್ತಾಗುತ್ತೆ, ಇವ್ರಿಗೆ ಕ್ಯಾಟ್ರಿನ್ ಕೊಟ್ಟಿರೋದು ಅಂತ ಸೊಸೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲೇ ನಿಲ್ಲಿಸಿ ಅವರಿಗೆ ತುಂಬ ಹೊತ್ತು ಕಾಯಿಸಿ, ಆಮೇಲೆ ಸೆಕ್ಯೂರಿಟಿ ಫೋನ್ ಮಾಡಿ, ಅವರು ಸೊಸೆ ಫೋನ್ ಮಾಡಿ ಇನ್ನೂ ಬರಲಿಲ್ವಲ್ಲ ಅಂತ, ಇಲ್ಲ ಬಂದಿದ್ದೀವಿ ಮೇಡಮ್, ಆಚೆನೇ ಇದ್ದೀವಿ ಅಂತ ಹೇಳಿ, ಆಮೇಲೆ ಅತ್ತೆ ಸೊಸೆ ಗೊತ್ತಾಯ್ತಲ್ಲ ಅಂತೇಳಿ ತಕ್ಷಣವೇ ಒಳಗೆ ಬರೋಕ್ಕೆ ಕೇಳು ಅವ್ರನ್ನ ಅಂತೇಳಿ ಒಳಗೆ ಬಂದಾದಮೇಲೆ ಮತ್ತೆ ಮಗ ಬಂದ ಅಂತೇಳಿ ಎಲ್ಲ ಆಚೆ ಈಚೆ ಓಡಾಡಿಬಿಡ್ತಾರೆ. ಓಡಾಡಿದಾಗ ಇವರು ಹೊರಗಡೆ ಹೋಗ್ತಾರೆ. ಅವ್ರ ಫ್ಯಾಮಿಲಿ ಮ್ಯಾಟರ್ ನಾವ್ಯಾಕೆ ಇಲ್ಲಿರಬೇಕು ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ನಿಂತಿರ್ತಾರೆ. ಆವಾಗ ನಿನ್ನೆ ಇನ್ಸಿಡೆಂಟ್ ನಡೆದಿದ್ದು ಈ ಹೆಂಗಸೇನಾ ಅಂತೇಳ್ಬಿಟ್ಟು ತಿರುಗಿ ನೋಡ್ತಾನೆ. ಆವಾಗ ಅವ್ರು ನಮಸ್ಕಾರ ಅಂತಾರೆ. ಓಕೆ, ಇವನೊಂದು ಇಂಟೆನ್ಷನ್ ಇಟ್ಕೊಂಡು ತಿರುಗಿ ನೋಡ್ತಾನೆ. ಅವರು ನನ್ನ ಪರಿಚಯ ಮಾಡ್ಕೋತವ್ರೆ ಅಂತ ನಮಸ್ಕಾರ ಅಂತಾರೆ, ಅಮ್ಮ ಮಗಳು ಇಬ್ಬರೂ. ಆದರೆ
ಅಮ್ಮ ಅದರಲ್ಲಿ ಮಗಳಿಗೆ ಆ ವಿಷಯ ಗೊತ್ತೇ ಇರಲ್ಲ ಪಾಪ. ರಾಯಿಗೆ ಏನು ನಡೀತು ಅಂತ ಗೊತ್ತಿರಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ, ಆದರೆ ಇವರೇ ಅವರು ಅಂತಲೂ ಗೊತ್ತಿರಲ್ಲ. ಹಾಗಾಗಿ ಇವರು ತುಂಬ ಸ್ಟ್ಯಾಂಡರ್ಡ್ ಅಡುಗೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈಗ ಅಡುಗೆ ವಾಪಸ್ ಹೋಗುತ್ತೋ ತಗೋತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಏಕೆಂದರೆ ಅವ್ರ ಅಮ್ಮಂಗೆ ತುಂಬ ಅವಮಾನ ಆಗಿರೋದ್ರಿಂದ ಅವ್ರದ್ದು ಅಡುಗೆ ವಾಪಸ್ ಬಿಟ್ಟರು ಬಿಡ್ಬೋದು, ಹೇಳೋಕ್ಕಾಗಲ್ಲ. ಇವಳೇ ಅವಳು ಅಂತ ಗೊತ್ತಾದಾಗ, ಅವಮಾನ ಮಾಡಿದ್ದು ಇವಳೇ ಅಂತ ಗೊತ್ತಾದಾಗ ತುಂಬ ಅವಮಾನ ಆಗುತ್ತೆ. ಎಂಥವ್ರಿಗೂ ಅವಮಾನ ಆಗೇ ಆಗುತ್ತೆ. ಅವಮಾನ ತಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಅನುಪಮ ಅಲ್ಲಿ ಸಾರಿ ಕೇಳಿಸಿದ್ದು ಇವರಿಗೆ ಭಾರಿ ಇರಿಟೇಷನ್ ಆಗಿದೆ. ಅಲ್ಲಿ ನೋಡ್ತಾ ಇದ್ದಾನೆ ಮಗ. ಇವಾಗ ಅವನು ಏನು ತೀರ್ಮಾನ ತಗೋತಾನೆ ಅನ್ನೋದು ಅವನ ಮೇಲಿದೆ. ಹಾಗಾಗಿ ಮಾಡ್ಕೊಂಡು ಬಂದಿರೋ ಅಡುಗೆನ ಇಟ್ಕೊಂಡೇ ನಿಂತಿದ್ದಾರೆ ಅವರು. ಎಲ್ಲವನ್ನೂ ಇಟ್ಕೊಂಡು ಕ್ಯಾರಿ ಬ್ಯಾಗಲ್ಲೇ ಇಟ್ಕೊಂಡು ನಿಂತಿದ್ದಾರೆ. ಆದರೆ ಒಳಗೂ ಇಸ್ಕೊಂಡು ಇಲ್ಲ. ಸೆಕ್ಯೂರಿಟಿಗಳು 2 ಜನ ಬಂದು ಚೆಕ್ ಮಾಡಿದ್ರು, ಏನಾರು ಇದೆಯಾ ಅಂತೇಳಿ. ಏನೂ ಇಲ್ಲ ಅಂತಾಯಿತು. ಸೆಕ್ಯೂರಿಟಿ ಗಾರ್ಡು ಅವನು ಒಳಗೆ ಬರ್ಬೇಕಾದ್ರೆ ಅವ್ನು ಚೆಕ್ ಮಾಡ್ದೆ, ಅದು ಆಗೋಯ್ತು. ಎಲ್ಲ ಮುಗ್ದಿದೆ. ಇವಾಗ ಎಲ್ಲ ಮುಗಿಸಿನೇ ನಿಂತಿದ್ದಾರೆ. ಆದರೆ ಅವ್ರು ತಂದಿರೋ ಅಂಥ ಫುಡ್ಡನ್ನು ಇವರು ಇಸ್ಕೊಂಡಿಲ್ಲ. ಇನ್ನೂ ಈಸ್ಕೊಳ್ಳೋದಕ್ಕೂ ಚಾನ್ಸೇ ಇಲ್ಲ ಅಂತ ಕಾಣುತ್ತೆ. ಯಾಕೆ ಅಂದರೆ ಅಷ್ಟು ಅವಮಾನ ಆಗಿದೆ ಅವರಿಗೆ. ಹಂಗಾಗಿ ಅವರು ಇಸ್ಕೊಳ್ಳೋದು ಡೌಟೇ ಇದೆ. ರಾಯಿಗೆ ಈ ವಿಷಯ ಫುಲ್ಲು ಇವರೇ ಅಂತಲೂ ಗೊತ್ತಾಗಿಲ್ಲ. ಇನ್ನೂ ಶ್ರೀಮಂತರ ಮನೆ ಅನ್ನೋದೊಂದು ಗೊತ್ತು. ಅವ್ರ ಮನೆಯಲ್ಲಿ ತುಂಬಾ ಈ ಥರ ಇರುತ್ತೆ ಅನ್ನೋದು ಗೊತ್ತು. ಅದು ಬಿಟ್ಟರೆ ಮತ್ತೇನೂ ಗೊತ್ತೇ ಇಲ್ಲ ರಾಯಿಗೆ. ರಾಯಿ ಸುಮ್ಮನೆ ಮಮ್ಮಿ ಜೊತೆ ಇದ್ಕೊಂಡಿದ್ದಾಳೆ ಅಷ್ಟೇ. ಇಬ್ಬರೂ ಮಾತಾಡ್ಕೊಂಡು ಇದ್ದಾರೆ. ಅಂದರೆ ಅನುಪಮಗಿಲ್ಲಿ ಅವಮಾನ ಆಗೋದಂತೂ ಗ್ಯಾರಂಟಿ ಅಂತ ಕಾಣುತ್ತೆ. ಅನುಪಮ ಅವಮಾನವನ್ನು ಅವಳು ಸಹಿಸ್ಕೊಂಡೇ ಬಂದಿದ್ದಾಳೆ. ಇದೇನು ಹೊಸ ವಿಷಯ ಏನಲ್ಲ. ಆದರೂ ಕೂಡ ಅವಮಾನ ಆಗ್ಬೋದು, ಹೇಳೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.